ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ನಮ್ಮ ಹೊಸ ಕಮಿಟಿ ಬಂದ ನಂತರ ನಮ್ಮ ಅಧ್ಯಕ್ಷರಾದ ಶ್ರೀಧರ್ ಮತ್ತು ನಮ್ಮ ಉಪಾಧ್ಯಕ್ಷರಾದ ಮೋಹನ್, ನಮ್ಮ ಕಾರ್ಯದರ್ಶಿ ಮಂಜು, ಜಂಟಿ ಕಾರ್ಯದರ್ಶಿ ಧರಣೇಶ್ ಹಾಗೂ ನಮ್ಮ ಸಮಿತಿಯ ಸದಸ್ಯರು, ನಮ್ಮ ಖಜಾಂಚಿ ಶರಣು ಎಲ್ಲ ಸೇರಿಕೊಂಡು ಒಂದು ವಿಶೇಷ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ವಿ. ಪ್ರತಿ ಶುಕ್ರವಾರ ನಾವು ಸಂಗೀತ ಸಂಜೆ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಹಾಗೆ ವಿಶ್ವ ಮಹಿಳಾ ದಿನಾಚರಣೆ ಯಾಕೆ ಮಾಡಬಾರ್ದು ಅಂತ ನಾವು ಅಂದ್ಕೊಂಡ್ವಿ. ನಾವು ಮಾಧ್ಯಮಗಳ ನಡುವೆ ಮಾಧ್ಯಮದಲ್ಲಿರುವಂಥ ಲಿಂಗ ತಾರತಮ್ಯ ತಡೆಯುವ ನಿಟ್ಟಿನಲ್ಲಿ ಒಂದು ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಮಾಡಬೇಕು ಅನ್ನೋ ಕಾರಣಕ್ಕೆ ಒಂದಷ್ಟು ಸಾಧಕಿ ಮಹಿಳೆಯರನ್ನು, ವಿವಿಧ ಕ್ಷೇತ್ರದ ಸಾಧಕಿ ಮಹಿಳೆಯರನ್ನು ಗುರುತಿಸಿ ಅವ್ರಿಗೆ ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತೊಂದು ಎಲ್ಲರ ಸಹಕಾರದೊಂದಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ವಿ ಅಂತ ನಾನು ಅಂದ್ಕೊಂಡಿದ್ದೀವಿ. ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಬಂದು ಇವತ್ತು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಎಲ್ಲ ಪ್ರೆಸ್ ಕ್ಲಬ್ನ ಎಲ್ಲ ಸದಸ್ಯರು, ಮೆಂಬರ್ಗಳು, ಅವ್ರ ಕುಟುಂಬದವರೆಲ್ಲ ಬಂದು ಭಾಗವಹಿಸಿ ತುಂಬ ಯಶಸ್ವಿಯಾಗಿ ಮಾಡಿದ್ದಾರೆ. ಇವತ್ತು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಆಗಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದರಿಂದ ನಮ್ಮ ಮಾಧ್ಯಮ ಕ್ಷೇತ್ರದಲ್ಲಿ ಮಹಿಳೆಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದರೆ ಉನ್ನತ ಸ್ಥಾನಗಳಲ್ಲಿ ಅಂದರೆ ಆಯಕಟ್ಟ ಸ್ಥಳಗಳಲ್ಲಿ ಅವರಿಗೆ ಅವಕಾಶ ಕೊಡ್ತಾ ಇಲ್ಲ. ಬರೀ ಅವ್ರನ್ನ ಕಡಿಮೆ ವೇತನಕ್ಕೆ ಸಿಗುವಂಥ ಕೆಲಸಗಳಲ್ಲಿ ಮಾತ್ರ ಅವ್ರನ್ನ ಬಳಸ್ಕೊತಾ ಇದ್ದಾರೆ. ಅಂದರೆ ನಿರ್ಣಾಯಕ ಸ್ಥಾನದಲ್ಲಿ ಮಹಿಳೆಯರಿಗೆ ಹುದ್ದೆಗಳನ್ನ ಕೊಡಬೇಕು. ಆ ನಿಟ್ಟಿನಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ಒಂದು ಅರಿವು ಮೂಡಬೇಕು, ಜಾಗೃತಿ ಮೂಡಬೇಕು ಅನ್ನೋ ಕಾರಣಕ್ಕೆ ಇವತ್ತಿನ ಕಾರ್ಯಕ್ರಮ ನಡೆಸಿದ್ದೀವಿ. ಇದು ಮುಂದೊಂದು ದಿನ ಇದು ಫಲ ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ. ನಮಸ್ಕಾರ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.